ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೀರ ಮನೆ ಒಳಗೆ ಒಂದು ಕೊಡ ನೀರಿಲ್ಲದಿದ್ದರೂ ನೀನೇ ತೆಗೆದುಕೊಂಡು ಬರುವುದಿಲ್ಲವೇನಮ್ಮ? ಅಂದಾಗೆ ಆ ಶ್ರೀಮಂತರಿಗೂ ನಮಗೂ ಬಹಳ ವ್ಯತ್ಯಾಸ ತಂಗಿ, ಬಹಳ ವ್ಯತ್ಯಾಸ. ಜಾಸ್ತಿ ನೋಡ್ರಿ ಎಲ್ಲಿ ಕಾಲು ಸವಿತು, ಇನ್ನು ಒಂದೇ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲಿ ಕಣ್ಣು ಮಂಚಾಗುತ್ತೋ ಅಂತ ಅದೃಷ್ಟದ ಪ್ರೀತಿಯಿಂದ ಸಾಕಿ ಬೆಳೆಸ್ತಾ ಇದ್ದಾರೆ. ಅಂದ್ಮೇಲೆ ಈ ನಿಮ್ಮ ಪ್ರೀತಿ, ವಿಶ್ವಾಸ, ಮಮತೆ ಮನೆಗಿಂತ ಈ ನಿಮ್ಮ ಮನೆ 1000 ಪಾಲು ಮೇಲುತ್ತಾನೆ.
ಸಾಕು ಬಿಡಮ್ಮ, ಈ ನಿನ್ನ ಅಣ್ಣಂದಿರನ್ನು ಬಹಳ ಹೊಗಳಬೇಡ. ಹಾಗೇನಾದರೂ ಹೊಗಳಿಕೆ ಹೆಚ್ಚಾದರೆ ಬೇಗ ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ನಾನೇ ಕಳಿಸಿ ಬರುತ್ತೇನೆ. ನಾನೇ ಕಳಿಸಿ ಬರುತ್ತೇನೆ. ನಾನೇನಾದ್ರೂ ಮಾತಾಡಿದ್ರೆ ನೀನು ಬರೀ ಮದುವೆ ವಿಷಯವನ್ನೇ ಮಾತಾಡ್ತೀಯ ಅಂತ ಕಾಣಿಸುತ್ತೆ. ಸಾರಿ ತಂಗಿ, ಅರಳಿದ ಹೂವಿನಂತೆ ಕಾಣುತ್ತಿರುವ ಈ ನಿನ್ನ ಮುಖದಲ್ಲಿ ಸ್ವಲ್ಪ ಕೋಪ ತರಿಸಬೇಕಂತ ಹಾಗೆ ಮಾತನಾಡಿದೆನಮ್ಮ. ನೋಡಮ್ಮ, ನೀನು ಇಲ್ಲೇ ಕುಳಿತುಕೋ. ನಾನು ಆ ದೇವಸ್ಥಾನದ ಹತ್ತಿರ ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ. ಇಬ್ಬರು ಕೂಡಿ ಊಟ ಮಾಡೋಣ ತಂಗಿ. ನಾನಿಂಥ ಪುಣ್ಯವಲ್ಲ ಅಂತ ಇಂಥ ಅಣ್ಣನಿಗೆ ನಾನು ತೆಂಗಿಯಾಗಿ ಬಿಟ್ಟಿದ್ದೇನೆ. ನನ್ನ ಜನ್ಮ ಸಾರ್ಥಕಪ್ಪ, ಸಾರ್ಥಕ. ದೇವರಾಜ್, ಯಾಕೆ ನೀವ್ಯಾಕೆ ಇಲ್ಲಿ ಬಂದ್ರಿ? ಇದೇನು ನಿರ್ಮಲಾ, ಹೀಗೆ ಕೇಳುತ್ತಿರುವೆ? ನಿಮ್ಮ ಮನೆ ಕಡೆಗೆ ಹೋಗಿದ್ದೆ. ಹಕ್ಕಿ ಗೂಡು ಬಿಟ್ಟಿದೆ ಎಂದು ಗೊತ್ತಾಯ್ತು. ಗೂಡು ಬಿಟ್ಟ ಹಕ್ಕಿಯು ಹೊಲದಲ್ಲಿರ್ಬೋದು ಎಂದು ಇಲ್ಲಿಗೆ ಬಂದೆ. ಅಣ್ಣ ಇದೆ ತಾನೇ, ಹೊಲದಲ್ಲಿ ನೀರು ತರಲು ಹೋಗಿದ್ದಾನೆ. ಸುಮ್ಮನೆ ಇಲ್ಲಿ ಮುಂದೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಯಾಕೆ ನಿರ್ಮಲಾ, ಒಂದು ಪ್ರಥಮ ದಿನದಂದು ಕೂಡಿದಾಗ ನೀನೇ ಹೇಳಲಿಲ್ಲವೇ ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತಿಗೆ ಅಂತ? ಅಂತ ಯಾವತ್ತೋ ಒಂದು ದಿವಸ ನಾನೊಂದು ಶಬ್ದವನ್ನು ನುಡಿದೆ ಅಂತ ನೀವು ನನಗೆ ಈ ರೀತಿ ಕಾಟ ಕೊಡೋದು ತಪ್ಪು ತಾನೇ? ಕಾಟ? ಇದು ಕಾಟವಲ್ಲ ನಿರ್ಮಲಾ, ನಿನ್ನ ಮೇಲಿನ ಪ್ರೀತಿ. ನೀನೊಂದು ನಿಮಿಷ ನನ್ನ ಕಣ್ಣಿಗೆ ಕಾಣದಿದ್ದರೆ ಈ ನಿನ್ನ ಪ್ರಿಯಕರ ದೇವರಾಜನ ಪ್ರಾಣವೇ ಹೋಗುವಂತಾಗುತ್ತದೆ. ಅದಕ್ಕೆ ನಿನ್ನ ಭೇಟಿಗಾಗಿ ಬಕ ಪಕ್ಷಿಯಂತೆ ಬಾಯಾರಿ ಬಂದೆ. ಈ ನಿನ್ನ ಅದರವನ್ನು ದಯವಿಟ್ಟು ನನ್ನ ಮಾತಾಡ್ತೀವಿ. ನೀವ್ ಈ ರೀತಿ ಮಾತಾಡ್ರಿ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಈ ಸಮಾಜ ಏನು ತಿಳ್ಕೊಳ್ತೀವಿ. ಅಷ್ಟೇ ಈ ವಿಷಯ ಅಣ್ಣಂತಿನ ಗೊತ್ತಾದ್ರೆ ಪಾಪ ಅವನ ಮನಸ್ಸಿಗೆ ಅದೆಷ್ಟೊಂದು ನೋವು ಮಾಡ್ಕೊಳ್ತಾನೆ. ಅಷ್ಟೇ ಇರದೆ ಅವನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ಮ ಮನಸ್ಸಲ್ಲಿರುವ ಆ ವಿಷಯವನ್ನ ದಯವಿಟ್ಟು ಕಿತ್ತು ಹಾಕ್ಬಿಡ್ತೀವಿ. ಕಿತ್ತು ಹಾಕ್ಬಿಡಿ. ಅದು ಹೇಗೆ ಸಾಧ್ಯ ನಿರ್ಮಲಾ? ನಾವು ಕಟ್ಟಿದ ಪ್ರೀತಿಯ ಕಟ್ಟಡ ದೊಡ್ಡದೊಂದು ಬಂಗಲೆಯಾಗಿ ಬೆಳೆದು ನಿಂತಿರುವಾಗ ಅದನ್ನು ಕಿತ್ತು ಹಾಕಿದರೂ ಕೂಡ ಅದರ ನೆನಪು ಮಾತ್ರ ಮರುಕಳಿಸದೆ ಬಿಟ್ಟಿದ್ದೆ. ನೋಡು ನಿರ್ಮಲಾ, ನೀನು ಏನೇ ಹೇಳಿದರೂ ಸರಿ, ನಾನು ಮಾತ್ರ ನನ್ನ ಜೀವವು ಇರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ನೋಡಿ, ಈ ವಿಷಯದ ಬಗ್ಗೆ ಇನ್ನೊಂದು ಸಾರಿ ಮನೆ ಭೇಟಿ ಆಗ್ತದೆ. ನಾನು ಅವಾಗ ಮಾತಾಡ್ತೀನಿ. ನಾವು ಅಣ್ಣ ಬರುವ ಹೊತ್ತಾಯ್ತು. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ನೋಡು ನಿರ್ಮಲಾ, ನಿನ್ನ ಪ್ರೀತಿಯನ್ನು ಹಂಬಲಿಸಿ ಹಸುವಿನಿಂದ ಬಂದ ಈ ನಿನ್ನ ಪ್ರಿಯಕರನನ್ನು ಹಾಗೆ ಕಳಿಸುವುದೇ? ಪ್ರೀತಿ ಪ್ರೇಮವೆಂಬ ಅನುರಾಗ ಮೂಡಿ ಬರಲಿ ಈ ನಿನ್ನ ಬಾಯಿ. ನನ್ನ ಮಾತನ್ನು ಕೇಳಿ. ಅಣ್ಣ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಬಿಡಿ. ನಿರ್ಮಲಾ, ನಿನ್ನ ನಮ್ಮಂತ ಕಳುವಿನಿಂದ ಪ್ರೀತಿ ಮಾಡುವ ಪ್ರಿಯಕರರನ್ನು ಪಾರು ಮಾಡುವುದಕ್ಕೆ ಆ ದೇವರು ಇದ್ದೇ ಮಾಡುವಂದನು. ಈ ನಿನ್ನ ಪ್ರೀತಿಯ ಸವಿಗೆಯನ್ನು ಸವಿದು ನಾನು ಧಾರಾಳವಾಗಿ ಮನೆಯಲ್ಲಿರುತ್ತೇನೆ. ಆಯ್ತು ಬಿಡಿ, ನೀವೆಷ್ಟು ಹೇಳಿದ್ರು ಕೂಡ ನನ್ನ ಮಾತನ್ನು ಕೇಳುದಿಲ್ಲ. ನನ್ನ ಕಷ್ಟ ನಮಗೆ, ನಿಮ್ಮ ಇಷ್ಟ ನಿಮಗೆ. ಸರಿ, ನಿಮ್ಮ ಇಚ್ಛೆ ಇದ್ದಂತೆ ಆಗಲಿ.
ನೋಡಲಿ ನಿರ್ಮಲಾ, ನಿಮ್ಮಣ್ಣ ಕೆರೆಯ ಹತ್ತಿರ ನೀರು ತುಂಬಿಕೊಂಡು ಬರುತ್ತಿದ್ದಾನೆ. ನಾನು ಹೆಚ್ಚು ಹೊತ್ತು ಇಲ್ಲೇ ನಿಂತರೆ ನಿನಗೆ ಅಪಾಯ. ಮತ್ತೆ ನಾಳೆ ಎಲ್ಲಿಯಾದರೂ ಭೇಟಿಯಾಗೋಣ. मेरी आवाज में कितना जादू है निर्मला. निर्मला, तेरी प्यार में कितना जादू है. ಹಾ ನಿರ್ಮಲಾ, ನಾನೇನು ಬರುತ್ತೇನೆ. ಟಾಟಾ ಬಾಯ್. ನಾನೆಂಥ ತಪ್ಪಾಡ್ಬಿಟ್ಟೆ. ಇವ್ರ ಜೋಡಿ ಏನಿದೆ ಸಲಿಗೆಯಿಂದ ನಿಂತ್ಕೊಂಡಿದ್ದು ತಪ್ಪು ಅಂತ ಕಾಣಿಸುತ್ತೆ. ಅಡಿಕೆ ಕೆಟ್ಟದ ಮಾಡ ಆನೆ ಕುಟ್ಟ ಕೂಡ ಬಾರದು ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ನಾನು ಇವ್ರ ಜೋಡಿ ಹಾಡಿಕೊಂಡಿದ್ದು ಒಂದು ವೇಳೆ ನಾಳೆ ನನ್ನ ಅಣ್ಣನಿಗಿರೋದು ಗೊತ್ತಾಗ್ಬಿಟ್ರೆ ನಮ್ಮ ಮನಸ್ಸನ್ನು ಗೌರವದ ವಿಷಯ ಇರೋದಕ್ಕೆ ಅಂತ ಒಂದು ಸಾರಿ ಕೂಡ ನಾನು ಯೋಚನೆ ಮಾಡಿಲ್ವಲ್ಲ. ನಾನು ಇದಕ್ಕೆ ಕೆಲಸ ಮಾಡಿದ್ರೆ ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ತಪ್ಪನ್ನ ಮಾಡಬೇಕೇನು? ನಿರ್ಮಲಾ, ಏಕಮ್ಮ ಈ ಬಿಸಿಲಲ್ಲಿ ಒಬ್ಬಳೆ ಮಾತನಾಡುತ್ತಾ ನಿಂತಿರುವೆಲ್ಲ, ಹೋಗಿ ಆ ಮರದ ನೆರಳಿನಲ್ಲಿ ಕುಳಿತುಕೊಳ್ಳಬಾರದೇನಮ್ಮ? ಇಲ್ಲಡ, ಇಷ್ಟೊತ್ತಿನ ತನಕ ಅಲ್ಲಿ ಮರದ ನೆರಳಿನಲ್ಲಿ ಕೂತಿದ್ದೆ. ನೀವು ಬರೋದಕ್ಕೆ ಬಹಳ ತಡ ಮಾಡ್ತೀರ. ಅದಕ್ಕೆ ಅಣ್ಣ ಬಂದಿನೋ ಅಂತ ಎದ್ದು ನೋಡ್ತಾ ನಿನ್ನೆ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಹೌದಮ್ಮ, ಆ ದೇವೇಗೌಡರ ಆಳ ಮಗ ಮಾತನಾಡಿಸುತ್ತಾ ನಿಂತಿದ್ದ. ಅದಕ್ಕೆ ಸ್ವಲ್ಪ ಟೈಮ್ ಆಯ್ತಮ್ಮ. ನಡಿಯಮ್ಮ, ಆ ಕೆರೆಯ ಕಟ್ಟೆ ಮಧ್ಯದಲ್ಲಿರುವ ಆಲದ ಮರದ ಕೆಳಗೆ ಕುಳಿತುಕೊಂಡು ಊಟ ಮಾಡೋಣ ತಂಗಿ. ಆಗ ಬಾಣ ಹೋಗೋಣ.
ಧರ್ಮಕ್ಕೆ, ಕಂಸ ಅಧರ್ಮಕ್ಕೆ, ಶಕುನಿ ಕಪಟ ಕಾರಸ್ಥಾನಕ್ಕೆ, ಈ ದಾಸ ನಿಮ್ಮಂತರ ದುಷ್ಟರ ಸಂಹಾರಕ್ಕೆ. ಶರ್ಮ ಇವನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಇರಬಹುದು. ಯಾರ MLA MP ಗಳ ಸಪೋರ್ಟ್ ಅನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದುಕೊಂಡು ಕೇಳಿದಷ್ಟೇ ಲಂಚವನ್ನು ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿಯನ್ನು ಪಡಿಸುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್ ಮ್ಯಾನ್. ಎಲೆ ಶರ್ಮಾ, ಇಲ್ಲಿಂದ ಎಷ್ಟ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡೋಕ್ಕಾಗದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಕೆಲವರು ಕಷ್ಟಪಟ್ಟು ಓದಿದರೂ ಸಹ ಹುದ್ದೆ ಸಿಗಲಿಲ್ಲವೆಂದು ವಿಷ ಕೊಡುವುದು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರಿಯನ್ನು ಈ ಧರ್ಮದ ನಾಡಿನಲ್ಲಿ ಬದುಕಿಸುವುದಕ್ಕೆ ಬಿಡಬೇಕಾ? ಬರುವೆ ಶರ್ಮಾ, ನಿಂದೇ ನಿನ್ನ ಕತ್ತು ಕೊಯ್ದು ಕೈಲಾಸಕ್ಕೆ ಕಳಿಸಲು. ನೀನು ಆರಿ ಬಿಟ್ಟನೆಂತ ಸಿಗರೇಟ್ ಸೇದಕ್ಕಾಗೋದಿಲ್ವಾ? ನಿನ್ನೊಂದು ಸಾರಿ ಲೋಪರ್ ಅಂತ ಮಗಳಿದರೆ ಮಗನೇ, ನಿನ್ನನ್ನು ಎತ್ತುವುದಕ್ಕೆ ನಾನು ಕಿಲ್ಲರ್ ಆಗಬೇಕಾಗುತ್ತದೆ. ಯಾಕೋ ಹೆದರ್ಸ್ತೀಯ? ನಾನು ಯಾರು ಅಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಮಾತನಾಡು. ಗೊತ್ತು, ಮೈ ಮೇಲೆ ಕಾಕಿ ಇದೆ, ತಲೆ ಮೇಲೆ ಟೋಪಿ ಇದೆ, ಕಂಠಕ್ಕೆ ಕರ್ನಾಟಕದ ಪೊಲೀಸ್ ಎಂಬ ಹೆಸರು ಇದೆ. ಅಂದಾಗಲೇ ಅಂದುಕೊಂಡೆ ನೀನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ. ಗೊತ್ತಿತ್ತು, ನಾನು ಬರುವ ದಾರಿಯಲ್ಲೇ ನಿಂತು ಸಿಗರೇಟ್ ಸೇದಿಕೊಳ್ಳದೆ ನನಗೆ ಎದುರು ಮಗನ. ನೀನು ಸಾಚೆಯಲ್ಲೇ ಮೊನ್ನೆ ತಾನೇ ಸುರಜ್ ಲಾಡ್ಜಿನಲ್ಲಿ ಕಾಂಠ ಪೂರ್ತಿ ಕುಡಿದು ಅಪ್ಲೈ ಮಾಡುವ ಯುವತಿಯೊಡನೆ ಸಂಪರ್ಕ ಇಟ್ಟುಕೊಂಡು ಬಿದ್ದದ್ದು ನನಗೆ ಗೊತ್ತಿಲ್ಲವೇ? ಆವತ್ತೇ ನಿನಗೆ ಸರಿಯಾಗಿ ಸನ್ಮಾನ ಮಾಡಿ ಕೈಯಿಂದ ಮುಟ್ಟಲಾರದ ವಸ್ತುವಿನಿಂದ ಪೂಜೆ ಮಾಡಿ ಹೊರಗೆ ಬಿಡ್ತಾ ಇದ್ರು. ಆವತ್ತು ನಿನ್ನ ಟೈಮ್ ಸರಿಯಾಗಿತ್ತು ಮಗನೇ. ಸರಿಯಾದ ಟೈಮ್ಗೆ ನಾನು ಅಲ್ಲಿಗೆ ಬಂದು ಎಲ್ಲರಿಗೂ ತಿಳಿ ಹೇಳಿ ನನ್ನ ಕಾರಿನಲ್ಲಿ ನಿನ್ನ ಕರೆದುಕೊಂಡು ಸೇಫ್ ಆಗಿ ನಿನ್ನ ಮನೆಗೆ ತಂದು ಬಿಟ್ಟೆ. ಅಂದರೆ ನೀನು ದಾಸ, ದೇವದಾಸನ? ಹೌದು, ಅದೇ ದೇವದಾಸನೇ ಈ ದಾಸ. ಸಾರಿ ದಾಸ, ಅವತ್ತು ನನ್ನ ಮಾನ ಮರ್ಯಾದೆಯನ್ನ ಕಾಪಾಡಿದ ಮಹಾತ್ಮ ನೀನು. ನೀನು ಅಂತ ತಿಳಿಯಲಾರದೆ ನಾನು ಏನೇನೋ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಶ್ರಮಿಸುವುದು ಕಾಯುವುದು ಈ ದಾಸನ ಧರ್ಮ. ಆದರೆ ಶ್ರೀಮಂತರಿಗೆ ಸಲಾಂ ಹೊಡೆದು ಗಂಡನಾಗಿ ಬದುಕುವುದನ್ನು ಬಿಟ್ಟು ಕಾಕಿ ಬಟ್ಟೆಯನ್ನು ಹಾಕಿಕೊಂಡು ಅನ್ಯಾಯವನ್ನು ಕೊಚ್ಚಿ ಹಾಕುವ ಕೆಚ್ಚರಿಯ ವೀರನಾಗಿ ಬಾಳು. ನಿನಗೆ ಈ ದಾಸನ ಬೆಂಬಲ ನೀನು ಸಾಯುವವರೆಗೂ ಇರುತ್ತದೆ. ಆಯ್ತು ದಾಸ, ನೀ ಹೇಳಿದಂತೆ ನಾನು ಇನ್ನು ಮುಂದೆ ನ್ಯಾಯದಿಂದ ಬಾಳಿ ಬಡವರ ರಕ್ಷಣೆಗೆ ಬದುಕುತ್ತೇನೆ. ಓ ದಾಸ, ಅವತ್ತು ನೀ ಮಾಡಿದ ಉಪಕಾರಕ್ಕೆ ನಾನು ನಿನಗೊಂದು ಪಾರ್ಟಿ ಕೊಡುತ್ತೇನೆ. ನಡಿ, ಮಾರ್ತಿ ಬಾರಿಗೆ ಹೋಗೋಣ.